ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರ ವಿರುದ್ಧ ಜೀವ ಬೆದರಿಕೆ ದೂರನ್ನ ನೀಡಿದ್ದಾನೆ ಆರೋಪಿ ಚಿನ್ನಯ್ಯ. ಯಾರ ವಿರುದ್ಧ? ಅವರ ಗ್ಯಾಂಗ್ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿರೋದು ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾನೆ. ನನಗೆ ಮತ್ತು ನನ್ನ ಹೆಂಡತಿಗೆ ಜೀವ ಬೆದರಿಕೆ ಇದೆ ಅಂತ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಮಹೇಶ್ ತಿಮ್ರೋಡಿ, ಗಿರೀಶ್ ಮಠಣ್ಣವರ್, ವಿಠಲ್ ಗೌಡ, ಜಯಂತು, ಯೂಟ್ಯೂಬರ್ ಸಮೀರ್ MD ವಿರುದ್ಧ ಈಗ ಜೀವ ಬೆದರಿಕೆಯ ದೂರು ದಾಖಲಾಗಿದೆ. ಏನಾಯಿತು? ಅಂಥದ್ದೇನಾಗಿರ್ಬೋದು? ಎಲ್ಲ ಚೆನ್ನಾಗೇ ಇದ್ರಲ್ಲ. ಮೊದಲೆಲ್ಲ ಆರೋಪ ಮಾಡುವಾಗ ನೂರಾರು ಶವಗಳನ್ನು ಹೂತಿದ್ದಾರೆ. ಚಿನ್ನಯ್ಯ ನೋಡಿದ್ದಾನೆ, ಹೂತಿದ್ದಾನೆ, ಅವನು ದೇವ್ರು ಬಂದಾಗ ಬಂದ ಅಂತ ಇವರೇ ಹೇಳಿದ್ರಪ್ಪ. ಈಗ ಅವನೇ ಅವ್ರ ವಿರುದ್ಧ ದೂರು ಕೊಟ್ಟಿದ್ದಾನೆ. ಅಂದರೆ ಅವ್ರು ಅನ್ಕೊಂಡಿದ್ದಿಲ್ಲಿ ಸಕ್ಸಸ್ ಆಗಿಲ್ಲ ಅಂತ ಅನಿಸುತ್ತೆ. ಹಾಗಾಗಿನೇ ಅವನ್ನೇನಾದರೂ ಟಾರ್ಗೆಟ್ ಮಾಡಿದಾರ ಇಲ್ಲಿ? ಇಲ್ಲಾಂದ್ರೆ ಯಾಕೆ ಕಂಪ್ಲೇಂಟ್ ಕೊಡ್ತಿದ್ದ ಅವನು? ಕಂಪ್ಲೇಂಟು ಕೊಟ್ಟಿರೋದು ಯಾರ ಮೇಲೆ? ಅವರ ಸದಸ್ಯರ ಮೇಲೇನೆ. ಅಂದರೆ ಇವ್ರ ಮಧ್ಯೆ ಬಿರುಕು ಕಾಣಿಸ್ಕೊಂಡಿದೆ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಮತ್ತು ಪ್ಲ್ಯಾನ್ ಎಲ್ಲ ಫೇಲ್ ಆಯಿತು. ಚಿನ್ನಯ್ಯ ನಾವು ರೆಡಿ ಮಾಡಿಕೊಟ್ಟಂಥ ಸ್ಕ್ರಿಪ್ಟು ಏನು ಹೇಳಿಲ್ಲ, ಅವನು ಆ್ಯಕ್ಟ್ ಮಾಡಿಲ್ಲ ಸರಿಯಾಗಿ ಅಂತ ಗೊತ್ತಾಯಿತು. ಧರ್ಮಸ್ಥಳ ಗ್ರಾಮದ ಲಾಡ್ಜ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಚಿನ್ನಯ್ಯ. ಅಲ್ಲಿ ನನಗೆ ಭದ್ರತೆ ಒದಗಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಪತ್ನಿ ಹಾಗೆ ತಾನು ಇದೇ ಲಾಡ್ಜ್ನಲ್ಲಿ ವಾಸ ಇರ್ತೇವೆ, ಯಾಕಂದರೆ ಈಗ ಪೊಲೀಸ್ ಸ್ಟೇಷನ್ಗೆ ಎರಡು ದಿನಕ್ಕೊಮ್ಮೆ ಹೋಗ್ಬೇಕಂತೆ, ಸಹಿ ಮಾಡಬೇಕು, ಕೋರ್ಟ್ ಕೂಡ ಹೇಳಿದೆ ಅವ್ರಿಗೆ. ಬಟ್ ಆ ಜೀವಕ್ಕೆ ರಕ್ಷಣೆ ಬೇಕಲ್ರಿ. ಅವನಿಗೆ ಭಯ ಏನಾದರೂ ಮಾಡಿಬಿಡ್ತಾರಾ ಅಂತ. ಯಾಕಂದರೆ ಪ್ಲ್ಯಾನ್ ಅಂದುಕೊಂಡಂಗಾಗಿದ್ರೆ ಮಾಲೆಗೀಲೆ ಹಾಕಿ ಸನ್ಮಾನ ಮಾಡ್ತಿದ್ರನ್ನೋ ಗೊತ್ತಿಲ್ಲ. ಆದರೆ ಈಗ ಅವ್ರು ಅನ್ಕೊಂಡಂಗೆ ಏನಾಗಿಲ್ವಲ್ಲ. ಹಾಗಾಗಿನೇ ಅಯ್ಯೋ ನಮ್ಮ ಮಾನ ಮರ್ಯಾದೆ ರಾಜ್ಯದ ಮುಂದೆ ಹರಾಜಾಗ್ಬಿಡ್ತು, ನಾವೇನೋ ಅಂದ್ಕೊಂಡ್ವಿ ಏನಾಗ್ಬಿಡ್ತಲ್ಲ ಅಂತ. ಹಾಗಾಗಿ ಇಲ್ಲೇ ಲಾಡ್ಜ್ನಲ್ಲಿದ್ದಾರೆ ಚಿನ್ನಯ್ಯ ಮತ್ತು ಅವರ ಹೆಂಡತಿ. ನೋಡಿ, ಜಾಮೀನು ಪಡ್ಕೊಳ್ಳೋಕ್ಕೆ ದುಡ್ಡು ಕೂಡ ಇರಲಿಲ್ಲ ರೀ ಚಿನ್ನಯ್ಯನ ಹತ್ರ. ಅದಕ್ಕೆ ಲೇಟಾಗಿ ರಿಲೀಸ್ ಆಗಿದ್ದವರು ಜೈಲಿಂದ. 21 ದಿನ ಡಿಲೇ ಆಯಿತು. ಜಾಮೀನು ಸಿಕ್ಕರು, ಬಿಡುಗಡೆ ಆಗಿರಲಿಲ್ಲ. ಹಣ ಹೊಂದ್ಸೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. 1 ಲಕ್ಷ ರೂಪಾಯಿ ಬಾಂಡು. ಅಂಥದ್ರಲ್ಲಿ ಯಾರೂ ಬರಲಿಲ್ಲ. ಇವರು ನಾನಿದ್ದೀನಿ ಬಾ ಚಿನ್ನಯ್ಯ, ಕೊಡ್ಬೋದಲ್ಲ ಆಶ್ರಯನ. ಮೊದಲು ಕೊಟ್ರಲ್ವಾ, ಮೊದಲು ಚಿನ್ನಯ್ಯಂಗೆ ಊಟ, ಬಟ್ಟೆ, ಇರಲಿಕ್ಕೆ ವ್ಯವಸ್ಥೆ. ಈಗ ಯಾರೂ ಇಲ್ಲ. ಚಿನ್ನಯ್ಯ ಅನಾಥ. ಅವಾಗ ಬೇಕಾಗಿತ್ತು ಚಿನ್ನಯ್ಯ, ಈಗ ಬೇಡ ಅದ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಒಂದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಈಗ ಈ ಗ್ಯಾಂಗಿನ ಮಧ್ಯೆ ಬಿರುಕು ಮೂಡಿದೆ ಅಂತೇಳಿ, ಮತ್ತು ತಾವು ಅನ್ಕೊಂಡಿದ್ದು ಆಗಲಿಲ್ಲ. ಹಾಗಾಗಿನೇ ಇಲ್ಲಿ ಚಿನ್ನಯ್ಯನನ್ನು ಸುಮ್ಮನೆ ಬಿಡೋದು ಬೇಡ, ರಾಜ್ಯದ ಮುಂದೆ ಮಾನ ಮರ್ಯಾದೆ ಹೋಯಿತು ನಮ್ಮದು, ಏನೋ ಅಂದ್ಕೊಂಡ್ವಿ ಏನೋ ಆಗ್ಬಿಡ್ತಲ್ಲ ಅಂಥೇಳಿ ಕೋಪದಿಂದ ಮತ್ತೇನಾದರೂ ಮಾಡಿದ್ರು ಮಾಡ್ಬೋದು ಅನ್ನುವಂಥ ಭಯ ಚಿನ್ನಯ್ಯನ ಕಾಡ್ತಾ ಇರ್ಬೋದಾ? ಹಾಗಾಗಿನೇ ಕಂಪ್ಲೇಂಟ್ ಕೊಟ್ಟಿರ್ಬೋದಾ, ಹೇಗೆ? ಪ್ರಭು, ಹೌದು, ಚಿನ್ನಯ್ಯನಿಗೆ ಕಡೆಗೂ ಕೂಡ ಜೈಲಿನಿಂದ ಬಿಡುಗಡೆ ಭಾಗ್ಯ ಆಗಿದೆ. ಬಿಡುಗಡೆ ಭಾಗ್ಯವಾದ ಬೆನ್ನಲ್ಲೇ ಆತ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಮತ್ತೆ ಏರಿದ್ದಾನೆ. ಅಲ್ಲಿ ಹೋಗಿ ಒಂದು ದೂರನ್ನ ದಾಖಲು ಮಾಡಿರೋದು. ಆತ ಈ ಬಾರಿ ದಾಖಲು ಮಾಡಿರುವಂತಹ ದೂರು ಏನು, ಆತನಿಗೆ ಆಶ್ರಯವನ್ನ ನೀಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆತನ ಕರೆದುಕೊಂಡು ಬಂದು ಆತ ಪಾತ್ರಧಾರಿ, ಅವರು ಸೂತ್ರಧಾರಿಗಳು ಅಂತ ಆರೋಪ ಹೊತ್ತಂತ ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ T, ವಿಠಲ್ ಗೌಡ ಮತ್ತು ಸಮೀರ್ MD ವಿರುದ್ಧ ಇದೀಗ ಇದೇ ಚಿನ್ನಯ್ಯ ಆತ ದೂರನ್ನ ನೀಡಿರುವಂತದ್ದು. ಅಂದ್ರೆ ಇವರಿಂದ ನನ್ಗೆ ಜೀವ ಬೆದರಿಕೆ ಇದೆ, ಪ್ರಾಣ ಬೆದರಿಕೆ ಇದೆ, ಇವರಿಂದ ನನ್ನ ಪ್ರಾಣಕ್ಕೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಆತ ಅಲ್ಲಿ ಉಲ್ಲೇಖ ಮಾಡಿದ್ದಾನೆ. ಮತ್ತು ಇದರೊಂದಿಗೆ ಆತ ಧರ್ಮಸ್ಥಳ ಗ್ರಾಮದ ಒಂದು ಲಾಡ್ಜ್ನಲ್ಲಿ ಈಗ ಸದ್ಯ ಆತ ಮತ್ತು ಆತನ ಮಡದಿ ಅಲ್ಲಿ ತಂಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಆ ಲಾಡ್ಜ್ಗೆ ರಕ್ಷಣೆಯನ್ನ ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಆತ ಬೆಳ್ತಂಗಡಿ ಪೊಲೀಸರಿಗೆ ಸದ್ಯ ಮನವಿಯನ್ನ ಮಾಡಿರೋದು. ಯಾಕಂದ್ರೆ ಚಿನ್ನಯ್ಯನಿಗೆ ಕೋರ್ಟ್ ಬಿಡುಗಡೆ ಭಾಗ್ಯವನ್ನ ಕೊಟ್ಟಂತ ಸಂದರ್ಭ 12 ಷರತ್ತುಗಳನ್ನ ವಿಧಿಸಿತ್ತು. ಆ 12 ಷರತ್ತುಗಳ ಪೈಕಿ ಆತ ಯಾವುದೇ ಕಾರಣಕ್ಕೂ ಕೂಡ ನ್ಯಾಯಾಲಯದ ಸುಪರ್ದಿಯನ್ನ ದಾಟಿ ಹೊರಗಡೆ ಹೋಗಬಾರ್ದು. ಅದರ ಜೊತೆಗೆ ಆಗಿಂದಾಗ ಪೊಲೀಸ್ ಸ್ಟೇಷನ್ಗೆ ಬಂದು ಸೈನ್ ಹಾಕಿ ಹೋಗಬೇಕು. ಅಂದ್ರೆ ಒಂದು ದಿನ ಆಲ್ಟರ್ನೇಟಿವ್ ಡೇಸ್ಗೆ ಆತ ಬಂದು ಸೈನ್ ಹಾಕಬೇಕು ಅನ್ನುವಂಥ ರೀತಿಯ ಷರತ್ತನ್ನ ಕೂಡ ವಿಧಿಸಲಾಗಿತ್ತು. ಹಾಗಾಗಿ ಆತ ಈಗ ಸದ್ಯ ಧರ್ಮಸ್ಥಳ ಗ್ರಾಮದ ಒಂದು ಲಾಡ್ಜ್ನಲ್ಲಿ ತಂಗಿರುವಂತದ್ದು ಬಹಳ ಕುತೂಹಲಗಳಿಗೆ ಕಾರಣವಾಗಿದೆ. ಇದರ ಜೊತೆಗೆ ಏನು ಆತನದ್ದೇ ಒಂದು ತಂಡವಾಗಿದ್ದಂಥ ಈ ಐವರ ವಿರುದ್ಧ ಆತ ಈಗ ಸದ್ಯ ದೂರನ್ನ ನೀಡಿರೋದು. ಬುರುಡೆ ಗ್ಯಾಂಗ್ ನಲ್ಲಿ ಒಂದರ್ಥದಲ್ಲಿ ಈಗ ಬಿರುಕು ಮೂಡಿರೋದು. ಇವರೇ ನನ್ನ ಪ್ರಾಣಕ್ಕೆ ಕುತ್ತು ತರಬಹುದು ಅನ್ನುವಂಥ ಆತಂಕವನ್ನ ಕೂಡ ಚಿನ್ನಯ್ಯ ಸದ್ಯ ವ್ಯಕ್ತಪಡಿಸಿರೋದು. ಇದರ ಜೊತೆಗೆ ಯಾವ
ಯಾವಾಗ ಚಿನ್ನಯ್ಯ ರಿಲೀಸ್ ಆಗ್ತಾನೆ ಅಂತ ಅನ್ನುವಂಥ ವಿಷಯ ಇತ್ತು. ಸೊ ಆ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕವಾಗಿ ಈ ವಿಚಾರಗಳು ಚರ್ಚೆಗೆ ಬಂದಿತ್ತು. ಅಂದ್ರೆ ಚಿನ್ನಯ್ಯನಿಗೆ ಒಂದು ಸ್ಪೆಷಲ್ ಭದ್ರತೆಯನ್ನ ಕೊಡಬೇಕು, ಆತ ಇಡೀ ದೇಶವೇ ಕಂಡು ಬೆಚ್ಚಿ ಬಿದ್ದಿದ್ದಂತ ಒಂದು ಪ್ರಕರಣದ ಒಬ್ಬ ಪ್ರಮುಖ ಸಾಕ್ಷಿ ಆಗಿದ್ದಾನೆ, ಇದರಿಂದ ಷಡ್ಯಂತ್ರ ಇದೆಯೋ, ಬೇರೆ ಫಂಡಿಂಗ್ ಇದೆಯೋ, ಹೀಗೆ ಹಲವು ಅನುಮಾನಗಳು ಇದೆ. ಸೊ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಆತನೇ ನೀಡಬೇಕು. ಸೊ ಆತನ ಒಂದು ಭಾಗವಹಿಸುವಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಈತನೇ ಪ್ರಕರಣದ ಪ್ರಮುಖ ಸಾಕ್ಷಿ ಅನ್ನುವಂಥ ರೀತಿಯಲ್ಲೂ ಕೂಡ ಆತನಿಗೆ ಭದ್ರತೆ ಕೊಡಬೇಕು ಅನ್ನುವಂಥ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಸ್ವತಃ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆತ ಹೋಗಿ ದೂರು ನೀಡಿದ್ದಾನೆ. ಸೊ ಪೊಲೀಸರು ಸದ್ಯ ದೂರರ್ಜಿಯನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಈತ ಮಾಡ್ತಾ ಇರುವಂತಹ ಆರೋಪಗಳಲ್ಲಿ ಸತ್ಯಾಸತ್ಯತೆ ಇದ್ದರೆ ಮುಂದೆ ಭದ್ರತೆಯನ್ನು ನೀಡುವ ಜೊತೆಗೆ ಆತ ನೀಡುವಂತ ದೂರಿನ ಆಧಾರದಲ್ಲಿ FIR ಅನ್ನು ಏನಾದರೂ ದಾಖಲು ಮಾಡ್ತಾರಾ ನೋಡ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.